Hello my dear students, welcome back to the live commerce classes. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎಂಟರ್ಪ್ರಿನ್ಯೂರ್ಸ್ ಆರ್ ಕ್ವಾಲಿಟೀಸ್ ಆಫ್ ಆನ್ ಎಂಟರ್ಪ್ರಿನ್ಯೂರ್. ಒಬ್ಬ ಎಂಟರ್ಪ್ರಿನ್ಯೂರ್ ಗುಣಲಕ್ಷಣಗಳು ಏನಿರ್ತವೆ ಅಥವಾ ಕ್ವಾಲಿಟೀಸ್ ಏನಿರ್ತವೆ ಅನ್ನೋದನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕಲಿಯೋಣ. ಓಕೆ, ದ ಫಸ್ಟ್ ಕ್ಯಾರೆಕ್ಟರ್ ಈಸ್ innovation. Innovation refers to doing new things or doing things that are already being done in a new way. ಅಂದ್ರೇನು ಇನ್ನೋವೇಷನ್ ಅಂದ್ರೇನು? ಯಾವುದಾದ್ರೂ ಒಂದು ಹೊಸದನ್ನು ಮಾಡೋದಾಗಿರ್ಬೋದು ಅಥವಾ ಆಲ್ರೆಡಿ ಇರ್ತಕ್ಕಂಥದ್ದನ್ನು ಹೊಸ ವಿಧಾನದ ಮುಖಾಂತರ ಹೊಸ ಒಂದು ರೀತಿಯಲ್ಲಿ ಮಾಡೋದಾಗಿರ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ? ಇನ್ನೋವೇಷನ್ ಅಂತ ಕರಿತೀವಿ. It may take the form of new product or a new technology or a new market or a new source of raw materials or new and improved organization. ಇದೇನಾಗ್ಬೋದು? ಹೊಸ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡೋದಲ್ಲೂ ಕೂಡ ಇರ್ಬೋದು, ಅದೇ ರೀತಿಯಾಗಿ ನ್ಯೂ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದಾಗಿರ್ಬೋದು, ಅದೇ ರೀತಿ ಹೊಸ ಮಾರ್ಕೆಟನ್ನು ಸೃಷ್ಟಿ ಮಾಡೋದು ಕೂಡ ಆಗಿರ್ಬೋದು. ಈ ರೀತಿಯಾಗಿ ಏನು ಮಾಡ್ಬೋದು? ಒಬ್ಬ ಎಂಟರ್ಪ್ರಿನ್ಯೂರ್ ಅವರು ಇನ್ನೋವೇಷನ್ಗಳನ್ನು ಮಾಡಬೇಕು. ಇದು ಒಂದು ಅವರ ಗುಣಲಕ್ಷಣ. ಒಬ್ಬ ಒಳ್ಳೆಯ ಎಂಟರ್ಪ್ರಿನ್ಯೂರ್ ಅಥವಾ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಕ್ಯಾನ್ ಬಿ ಡನ್ ಇನ್ನೋವೇಷನ್ ರೆಗ್ಯುಲರ್ಲಿ. ಅವ್ರೇನು ಮಾಡಬೇಕಾಗುತ್ತೆ? ಇನ್ನೋವೇಷನ್ಗಳನ್ನ ಮಾಡ್ತಾ ಇರಬೇಕಾಗುತ್ತೆ. ಯಾವ ರೀತಿ? ದ ಫಾಲೋವಿಂಗ್ ಕ್ವಶನ್ಸ್ ಆರ್ ರಿಲೇಟೆಡ್ ಟು ಇನ್ನೋವೇಷನ್. ಇನ್ನೋವೇಷನ್ ಯಾವ ರೀತಿ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ವಾಟ್ ಕ್ಯಾನ್ ಹಿ ಸಬ್ಸ್ಟಿಟ್ಯೂಟ್? ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟ್ ಏನಿದ್ದಾವೆ? ವಾಟ್ ಕ್ಯಾನ್ ಹಿ ಕಂಬೈನ್? ನಮ್ಮ ಒಂದು ಕಾಂಪಿಟೇಟರ್ ಏನನ್ನು ಕಂಬೈನ್ ಮಾಡ್ತಾ ಇದ್ದಾನೆ, ತಮ್ಮ ವಸ್ತು ಜೊತೆ ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ. ಆ್ಯಂಡ್ ವಾಟ್ ಕ್ಯಾನ್ ಹಿ ಅಡಾಪ್ಟ್? ನಮ್ಮ ಕಸ್ಟಮರ್ಸ್ ಅವರು ಏನನ್ನು ಬಯಸ್ತಾ ಇದ್ದಾರೆ, ನಮ್ಮ ಕಾಂಪಿಟೇಟರ್ಸ್ ಯಾವ ಒಂದು ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ತಾ ಇದ್ದಾನೆ. ಇವೆಲ್ಲವುಗಳನ್ನ ಕೂಡ ನಾವೇನು ಮಾಡಬೇಕಾಗುತ್ತೆ? ಅನಲೈಸ್ ಮಾಡ್ಕೊಳ್ಬೇಕಾಗುತ್ತೆ, ಇನೋವೇಟ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ರಿಸ್ಕ್ ಬಿಯರಿಂಗ್. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಬೇಕಾದ್ರೆ ಅವನು ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಆಗಿರಬೇಕು. ಯಾವ ರೀತಿ? ರಿಸ್ಕ್ ಈಸ್ ದಿ ಪಾಸಿಬಿಲಿಟಿ ದ್ಯಾಟ್ ಸಮಥಿಂಗ್ ಅನ್ಪ್ಲೆಸೆಂಟ್ ವಿಲ್ ಹ್ಯಾಪನ್. ಅಂದರೆ ಏನಾದರೂ ಆಗುತ್ತೆ ಅಂತ ತಿಳ್ಕೊಂಡು ಸುಮ್ಮನೆ ಕೂರಬಾರ್ದು. ಏನೇ ಆಗಲಿ ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಛಲ ಇದ್ದಾಗ ಮಾತ್ರ ಅವನೇನಾಗ್ತಾನೆ? ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗ್ತಾನೆ. ಇಟ್ ಈಸ್ ಎ ಸಿಚುವೇಶನ್ ಇನ್ವಾಲ್ವಿಂಗ್ ಎಕ್ಸ್ಪೋಜರ್ ಟು ಡೇಂಜರ್, ರಿಸ್ಕ್ಸ್ ಎಂಟೆಲ್ ಲಾಸ್. ಅಂದರೆ ಏನು? ರಿಸ್ಕ್ ಅನ್ನೋದು ಒಂದು ಸಿಚುವೇಶನ್, ಇಲ್ಲಿ ಏನಾಗ್ಬೋದು? ಲಾಸ್ ಆಗ್ಬೋದು. ಸೊ ಆ ಲಾಸ್ ಭಯ ಆದ್ರೂ ಕೂಡ ನಾವೇನು ಮಾಡಬೇಕು? ಹೊಸ ಹೊಸ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಕು. ಸೊ ಆಗ ಮಾತ್ರ ಏನಾಗುತ್ತೆ? ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಸೊ ಏನಾಗುತ್ತೆ? ಒಬ್ಬ ಎಂಟರ್ಪ್ರಿನ್ಯೂರ್ ಆಗಬೇಕಾದ್ರೆ ಅವನು ರಿಸ್ಕ್ ಬಿಯರ್ ಮಾಡೋ ಗುಣವನ್ನು ಕೂಡ ಹೊಂದಿರಬೇಕು, ರಿಸ್ಕನ್ನು ಎದುರಿಸೋ ಗುಣಗಳನ್ನು ಕೂಡ ಹೊಂದಿರಬೇಕು, ಡಿಸಿಷನ್ ತೊಗೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಆಗ ಮಾತ್ರ ಅವನು ಏನಾಗ್ತಾನೆ? ಒಬ್ಬ ಸಕ್ಸಸ್ಫುಲ್ ಅಥವಾ ಕ್ವಾಲಿಟೇಟಿವ್ ಎಂಟರ್ಪ್ರಿನ್ಯೂರ್ ಆಗ್ತಾನೆ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಡಿಸೈರ್ ಫಾರ್ ಹೈ ಅಚೀವ್ಮೆಂಟ್ ಆ್ಯಂಡ್ ಆ್ಯಂಬಿಟಿಯಸ್. ಅಂದರೆ ಅವನೇನು ಮಾಡ್ತಾ ಇರಬೇಕು? ಹೈ ಅಚೀವ್ಮೆಂಟ್, ಜಾಸ್ತಿ ಅಚೀವ್ಮೆಂಟ್ ಮಾಡೋದಕ್ಕೆ ಹಂಬಲವನ್ನು ಹೊಂದಿರಬೇಕು, ಡಿಸೈರನ್ನು ಹೊಂದಿರಬೇಕು. ಯಾವ ರೀತಿ? ದ ಎಂಟರ್ಪ್ರಿನ್ಯೂರ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಡಿಸೈರ್ ಟು ಅಚೀವ್ಮೆಂಟ್ ಹೈ ಗೋಲ್ಸ್ ಇನ್ ಬಿಸ್ನೆಸ್. ಇಟ್ ಈಸ್ ನೋ ಆ್ಯಸ್ ನೀಡ್ ಫಾರ್ ಅಚೀವ್ಮೆಂಟ್. ದ ಹೈ ಅಚೀವ್ಮೆಂಟ್ motive strengthen them to face the adverse and obstacles, suppress anxieties, repairs misfortune successfully and set up and run a successful business. ಅಂದರೆ ಏನಾಗಬೇಕು? ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಟರ್ಪ್ರಿನ್ಯೂರ್ ಅಚೀವ್ಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು, ಸ್ಟ್ರಾಂಗ್ ಡಿಸೈರನ್ನು ಹೊಂದಿರಬೇಕು. ನಾನು ಅಚೀವ್ಮೆಂಟ್ ಮಾಡಲೇಬೇಕು, ನನ್ನ ಕಂಪ್ನಿಯನ್ನು ಈ ರೀತಿ ಡೆವಲಪ್ಮೆಂಟ್ ಮಾಡಲೇಬೇಕು. ಈ ರೀತಿಯಾಗಿ ಅವನು ಒಂದು ಒಳ್ಳೆಯ ಪ್ಲ್ಯಾನ್ಗಳನ್ನ ಹೊಂದಿದಾಗ, ಒಂದು ಒಳ್ಳೆಯ ಯೋಚನೆಗಳನ್ನ ಹೊಂದಿದಾಗ ಅವುಗಳನ್ನ ಅಚೀವ್ಮೆಂಟ್ ಮಾಡಲು, ತನ್ನ ಗೋಲನ್ನು ರೀಚ್ ಆಗಲು ಕಷ್ಟಪಡಲೇಬೇಕು. ಸೊ ಡಿಸೈರ್ ಫಾರ್ ಹೈ ಅಚೀವ್ಮೆಂಟ್ ಆ್ಯಂಡ್ ಆ್ಯಂಬಿಟಿಯಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎನ್ ಎಂಟರ್ಪ್ರಿನ್ಯೂರ್. Next,
highly optimistic and self-confident. A true entrepreneur is not bothered by failure and present problems faced by him. ಒಬ್ಬ ನಿಜವಾದ ಎಂಟರ್ಪ್ರಿನ್ಯೂವರ್ ಏನಾಗಿರ್ತಾನೆ, ಅವನಿಗೆ ಬರ್ತಕ್ಕಂಥ ಸದ್ಯದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಆಗಿರ್ಬೋದು ಅಥವಾ ಮುಂದೆ ತಾನು ಫೇಲ್ ಆಗ್ಬೋದು ಅಂತ ಹೆದರ್ಕೊಂಡು ಕೂರೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನೇನು ಮಾಡ್ತಾನೆ, ಸೆಲ್ಫ್ ಕಾನ್ಫಿಡೆಂಟ್ ಆಗಿ ನಾನು ಸಕ್ಸಸ್ಸನ್ನು ಹೊಂದ್ತೀನಿ, ನನ್ನ ಬಿಸ್ನೆಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಪೊಸಿಷನಲ್ಲಿ ತೊಗೊಂಡು ಹೋಗ್ತೀನಿ ಅಂತ ಅವನಿಗೇನಿರುತ್ತೆ, ಒಂದು ಕಾನ್ಫಿಡೆನ್ಸ್ ಇರಬೇಕು. ಆಗ ಮಾತ್ರ ಅವನು ಅದನ್ನು ರೀಚ್ ಆಗಲು ಸಾಧ್ಯ. ಯಾವುದೇ ರೀತಿ ಅವನು ಭಯ ಪಡಬಾರ್ದು, ಅಯ್ಯೋ ಫೇಲ್ ಆದರೆ ಏನು ಮಾಡೋದು, ಲಾಸ್ ಆದರೆ ಏನು ಮಾಡೋದು, ಈ ರೀತಿ ಭಯ ಪಡಬಾರ್ದು. ಆಗ ಮಾತ್ರ ಅವನೇನಾಗುತ್ತೆ, ಅಚೀವ್ಮೆಂಟ್ ಮಾಡಲು ಸಾಧ್ಯ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಡಿಪೆಂಡೆನ್ಸ್. ಅಂದರೆ ಅವನು ಏನಾಗಿರಬೇಕು, ಒಬ್ಬ ಎಂಟರ್ಪ್ರಿನ್ಯೂವರ್ ಇಂಡಿಪೆಂಡೆಂಟ್ ಆಗಿರಬೇಕು. ಆ್ಯನ್ ಎಂಟರ್ಪ್ರಿನ್ಯೂವರ್ ಲೈಕ್ಸ್ ಇಂಡಿಪೆಂಡೆನ್ಸ್. ಹಿ ಡಸಂಟ್ ವಾಂಟ್ ಟು ಟೇಕ್ ವರ್ಕ್ ಅಂಡರ್ ಎನಿ ಬಾಸ್. ಅಂದ್ರೇನು, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂವರ್ ಆಗಬೇಕಾದ್ರೆ ಅವ್ನು ಯಾವೊಂದು ಗುಣಗಳನ್ನು ಹೊಂದಿರಬೇಕು, ಅವನೇನಾಗಬೇಕು, ಬೇರೆಯವರ ಅಧೀನದಲ್ಲಿ ಬೇರೆಯವರ ಅಂಡರಲ್ಲಿ ವರ್ಕ್ ಮಾಡೋ ಒಂದು ಗುಣವನ್ನು ಹೊಂದಿರಬಾರ್ದು. ತನ್ನದೇ ಆದ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ನಾನೇ ಓನರ್ ಆಗಬೇಕು ಅಂತ ಒಂದು ಡಿಸೈರ್ ಇರಬೇಕು. ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋ ರೀತಿ ಆಗಿರಬಾರ್ದು. ಆಗ ಮಾತ್ರ ಅವನೇನಾಗುತ್ತೆ, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂವರ್ ಆಗಲು ಸಾಧ್ಯ. ದೇ ಡು ನಾಟ್ ಲೈಕ್ ಟು ಬಿ ಗೈಡೆಡ್ ಬೈ ಅದರ್ಸ್ ಆ್ಯಂಡ್ ದೇ ಫಾಲೋ ದೇರ್ ಓನ್ ರೂಟೀನ್. ಅಂದರೆ ಅವನೇನು ಬೇರೆಯವರಿಂದ ಗೈಡೆನ್ಸನ್ನು ತೊಗೊಳ್ಬಾರ್ದು. ನಾನು ಈ ರೀತಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ಅವನು ಬೇರೆಯವರಿಂದ ಕೇಳೋ ಅವಶ್ಯಕತೆ ಇರೋದಿಲ್ಲ. ತನ್ನ ಸ್ವಂತ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕು, ತನ್ನ ಸ್ವಂತ ರೂಟಲ್ಲಿ ಅವನು ಹೋಗಬೇಕು. ಇದು ಕೂಡ ಒಬ್ಬ ಎಂಟರ್ಪ್ರಿನ್ಯೂವರ್ ಗುಣಲಕ್ಷಣ. ಓಕೆ, ನೆಕ್ಸ್ಟ್, ಕ್ರಿಯೇಟಿವಿಟಿ ಆ್ಯಂಡ್ ಫೋರ್ಸೈಟ್. ಕ್ರಿಯೇಟಿವಿಟಿ ರೆಫರ್ಸ್ ಟು ಯೂಸ್ ಆಫ್ ಇಮ್ಯಾಜಿನೇಷನ್. ಕ್ರಿಯೇಟಿವಿಟಿ ಅಂದ್ರೇನು, ಯೂಸ್ ಆಫ್ ಇಮ್ಯಾಜಿನೇಷನ್, ಊಹೆ ಮಾಡೋದು ಅಂತ ನಾವಿಲ್ಲಿ ಹೇಳ್ಬೋದು. ನಾನೇನಾದರೂ ಈ ಒಂದು ಪ್ಲ್ಯಾನನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಮುಂದೆ ಯಾವ ರೀತಿ ನಮ್ಮ ಬಿಸ್ನೆಸ್ಸನ್ನು ಬೆಳವಣಿಗೆ ಮಾಡ್ಬೋದು, ರನ್ ಮಾಡ್ಬೋದು ಅಂತ ಅವನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಇಮ್ಯಾಜಿನೇಷನ್ಗಳನ್ನು ಮಾಡಿಕೊಳ್ಬೇಕು. ಓಕೆ, ಆ್ಯಂಡ್ ಫೋರ್ಸೈಟ್, ಇಟ್ ಈಸ್ ಡೆವಲಪ್ಮೆಂಟ್ ಆಫ್ ಒರಿಜಿನಲ್, ನ್ಯೂ ಆ್ಯಂಡ್ ಮಾಡೆಲ್ ಐಡಿಯಾಸ್ ಇನ್ ಆರ್ಡರ್ ಟು ಕ್ರಿಯೇಟ್ ಸಮಥಿಂಗ್. ಅಂದರೆ ಏನು, ಅವನು ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡೋದಾಗಿರಲಿ ಅಥವಾ ಹೊಸ ಹೊಸ ಐಡಿಯಾಸ್ಗಳನ್ನು ಅಡಾಪ್ಟ್ ಮಾಡೋದಕ್ಕೆ ಏನು ಮಾಡ್ತಾ ಇರಬೇಕು, ಥಿಂಕ್ ಮಾಡ್ತಾ ಇರಬೇಕು, ಕ್ರಿಯೇಟಿವಿಟಿಯನ್ನು ಹೊಂದಿರಬೇಕು. ಫೋರ್ಸೈಟ್ is a systematic efforts to understand the future business environment. ಅಂದರೆ ಇದೊಂದು ಫೋರ್ಸೈಟ್ ಅಂದರೆ ಏನು, ಸಿಸ್ಟಮೆಟಿಕ್ ಎಫರ್ಟ್, ಒಂದು ಸಿಸ್ಟಮೆಟಿಕ್ ಎಫರ್ಟ್ ಯಾವುದಕ್ಕೆ, ಟು ಅಂಡರ್ಸ್ಟ್ಯಾಂಡ್ ದಿ ಫ್ಯೂಚರ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಫ್ಯೂಚರಲ್ಲಿ ನಮ್ಮ ಬಿಸ್ನೆಸ್ ಯಾವ ರೀತಿ ಹೋಗ್ಬೋದು, ಯಾವೊಂದು ವಾತಾವರಣದಲ್ಲಿರ್ಬೋದು, ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಅವರು ಮಾಡಬೇಕು. ಇದಕ್ಕೆ ನಾವೆಂತ ಕರಿತೀವಿ, ಫೋರ್ಸೈಟ್ ಅಂತ ಕರಿತೀವಿ. ಇಟ್ ಈಸ್ ಡ್ರಾವಿಂಗ್ ಇನ್ಫರೆನ್ಸ್ ಅಬೌಟ್ ದಿ ಫ್ಯೂಚರ್. ಅಂದ್ರೇನು, ಫ್ಯೂಚರ್ ಬಗ್ಗೆ ನಾವು ಈಗಲೇ ಒಂದು ಕಾರ್ಯಗಳನ್ನ ಮಾಡೋದು, ಕೆಲಸಗಳನ್ನ ಮಾಡೋದು, ಪ್ಲ್ಯಾನನ್ನು ಹಾಕ್ಕೊಳ್ಳೋದಕ್ಕೆ ನಾವೆಂತ ಕರಿಬೋದು, ಕ್ರಿಯೇಟಿವಿಟಿ ಆ್ಯಂಡ್ ಫೋರ್ಸೈಟ್ ಅಂತ ಕರಿಬೋದು. ನಮ್ಮ ಕಂಪ್ನಿ ಈ ಲೆವೆಲಲ್ಲಿರಬೇಕು ಅಂತ ಇಮ್ಯಾಜಿನೇಷನ್ ಮಾಡೋದಾಗಿರಲಿ, ಅದೇ ರೀತಿಯಾಗಿ ಫ್ಯೂಚರಲ್ಲಿ ನಾವು ಇದನ್ನು ಗೋಲ್ ಸೆಟ್ ಮಾಡಬೇಕಾದ್ರೆ, ಗೋಲ್ ರೀಚ್ ಮಾಡಬೇಕಾದ್ರೆ ಈ ಒಂದು ಸಿಸ್ಟಮೆಟಿಕ್ ಪ್ಲ್ಯಾನ್ಗಳನ್ನ ನಾವು ಹಾಕ್ಕೊಳ್ಬೇಕು. ನಾವಿಲ್ಲಿ ನೋಡ್ಬೋದು. ಹೀಗೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಅವನು ಸಕ್ಸಸ್ಫುಲ್ ಆಗಲು ಸಾಧ್ಯ ಆಗುತ್ತೆ. ಸೊ ಕ್ರಿಯೇಟಿವಿಟಿ ಮತ್ತು ಫೋರ್ಸೈಟ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎನ್ ಆಡಿಟರ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಾಂಪಿಟೇಟಿವ್ ಎಬಿಲಿಟಿ. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂವರ್ ಆಗಬೇಕಾದ್ರೆ ಅವನೇನಾಗಿರಬೇಕು, ಕಾಂಪಿಟೇಟಿವ್ ಎಬಿಲಿಟಿಯನ್ನು ಹೊಂದಿರಬೇಕು. ಕಾಂಪಿಟೇಟಿವ್ ಎಬಿಲಿಟಿ ಅಂದರೆ ಅವನು ಬೇರೆ ಕಾಂಪಿಟೇಟರ್ಸ್ ಜೊತೆ ಹೋರಾಡುವಂಥ ಗುಣಗಳನ್ನ ಹೊಂದಿರಬೇಕು. ಎ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂವರ್ ಈಸ್ ಆಲ್ವೇಸ್ ಕಾನ್ಸಿಯಸ್ ಅಬೌಟ್ ದಿ ಕಾಂಪಿಟೇಷನ್. ಅವನೇನಾಗಿರಬೇಕು, ತನ್ನ ಜೊತೆಗೆ ಇರ್ತಕ್ಕಂಥ ಕಾಂಪಿಟೇಷನ್ ಬಗ್ಗೆ ಯಾವಾಗಲೂ ಕಾನ್ಷಿಯಸ್ ಆಗಿ, ಅಲರ್ಟ್ ಆಗಿ ಇರಬೇಕು. ಇಟ್ ಈಸ್ ದ ಎಬಿಲಿಟಿ ಟು ಮೀಟ್ ಆರ್ ಬೀಟ್ ದಿ ಚಾಲೆಂಜಸ್ ಆಫ್ ಫೆಲೋ ಎಂಟರ್ಪ್ರಿನ್ಯೂವರ್ಸ್. ಅಂದರೆ ಇದೇನಿದು
ಕಾಂಪಿಟೇಟಿವಿಲಿಟಿ ಅಂದರೆ ಒಂದು ಸಾಮರ್ಥ್ಯ. ಇದರಿಂದ ಅವನೇನಾಗ್ಬೋದು, ತನ್ನ ಕಾಂಪಿಟೇಟರ್ಸ್ ಮಾಡ್ತಕ್ಕಂಥ ಕಾಂಪಿಟೇಷನ್ಗಳಿಗೆ ಮೀಟ್ ಆಗ್ಬೋದು, ಅಂದರೆ ಅವುಗಳನ್ನ ರೀಚ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಅವ್ರಿಗೆ ದಾಟಿ ಹೋಗ್ಬೋದು, ಒಬ್ಬ ಕಾಂಪಿಟೇಟರ್ಸನ್ನು ದಾಟಿ ಕೂಡ ಹೋಗ್ಬೋದು. ಯಾವಾಗ ಅವನಲ್ಲಿ ಒಂದು ಕಾಂಪಿಟೇಟಿವ್ ಎಬಿಲಿಟಿ ಇದ್ದಾಗ, ಆ ಸ್ಟ್ರೆಂತ್ ಇದ್ದಾಗ ಮಾತ್ರ ಅವನೇನು ಮಾಡ್ಬೋದು, ತನ್ನ ಕಾಂಪಿಟೇಟರ್ಸ್ಗಳನ್ನು ಹಿಂದಕ್ಕೆ ತಾನು ಸಕ್ಸಸ್ಸನ್ನು ಕಾಣ್ಬೋದು. ಸೊ ಇದು ಕೂಡ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ಗೆ ಇರಬೇಕಾದಂಥ ಒಂದು ಕ್ವಾಲಿಟಿ, ಕಾಂಪಿಟೇಟಿವ್ ಎಬಿಲಿಟಿ. ನೆಕ್ಸ್ಟ್ ಒನ್, ಆರ್ಗನೈಜೇಷನಲ್ ಸ್ಕಿಲ್ಸ್. An entrepreneur has to combine various factors of production cautiously. ಅಂದ್ರೇನು, ಅವನೇನು ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಫ್ಯಾಕ್ಟರಿಗಳನ್ನು ಒಂದು ಮಾಡಬೇಕು. ಆಗ ಮಾತ್ರ ಅವನು ತನ್ನ ಬಿಸ್ನೆಸ್ಸನ್ನು ರನ್ ಮಾಡಲು ಸಾಧ್ಯ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಒಂದು ಮಾಡೋದು ಕೂಡ ಒಬ್ಬ ಎಂಟರ್ಪ್ರಿನ್ಯೂರ್ ಅವರ ಸ್ಕಿಲ್ ಅಂತ ನಾವು ಹೇಳ್ಬೋದು. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಜೇಷನ್ ಇವೆಲ್ಲ ಕಂಪಲ್ಸರಿ ಬೇಕು. ಸೊ ಈ ಆರ್ಗನೈಜೇಷನ್ನ ಮಾಡಬೇಕಾದ್ರೆ ಅದಕ್ಕೆ ಲೇಬರ್ಸ್ ಅವರು ಕೂಡ ಬರಬೇಕು, ಕ್ಯಾಪಿಟಲ್ ಕೂಡ ಬೇಕು, ಲ್ಯಾಂಡ್ ಕೂಡ ಇರಬೇಕು. ಸೊ ಇವೆಲ್ಲವುಗಳನ್ನು ಯಾವ ರೀತಿ ನಾನು ಒಂದು ಮಾಡ್ಬೋದು, ಯಾವ ಒಂದು ಪ್ಲೇಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಕಂಪ್ನಿ ಡೆವಲಪ್ ಆಗ್ಬೋದು, ಯಾವ ಒಂದು ವಸ್ತುವನ್ನು ಪ್ರೊಡಕ್ಟ್ ಮಾಡಿದರೆ ನನ್ನ ಕಂಪ್ನಿ ಡೆವಲಪ್ ಆಗ್ಬೋದು, ಇವೆಲ್ಲವುಗಳನ್ನು ಕೂಡ ಏನು ಮಾಡಬೇಕು, ಊಹೆ ಮಾಡ್ತಕ್ಕಂಥ, ವಿಚಾರ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಎಂಟರ್ಪ್ರಿನ್ಯೂರಲ್ಲಿ ಇರಬೇಕು. ಸೊ ಆವಾಗ ಮಾತ್ರ ಅವನೇನಾಗ್ತಾನೆ, ಸಕ್ಸಸ್ ಆಗ್ತಾನೆ. It is the ability of entrepreneur that brings together all resources required for starting up an enterprise and then to produce goods or render service. ಸೊ ಈ ರೀತಿಯಾಗಿ ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲವುಗಳನ್ನ ಒಂದುಗೂಡಿಸಿ ಯಾವ ರೀತಿ ಅವನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು, ಸರ್ವಿಸನ್ನು ಕೊಡ್ಬೋದು ಅನ್ನೋದಕ್ಕೆ ಅವನ ಹತ್ರ ಏನಿರಬೇಕು, ಒಂದು ಸ್ಕಿಲ್ ಇರಬೇಕು. ಇವೆಲ್ಲವುಗಳನ್ನ ಒಂದು ಮಾಡೋ ಸ್ಕಿಲ್ ಇರಬೇಕು. ಆವಾಗ ಮಾತ್ರ ಅವನೇನಾಗ್ತಾನೆ, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಿ ಹೊರಹೊಮ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಅಡ್ವೆಂಚರಸ್ ಆ್ಯಂಡ್ ಪೇನ್ ಟೇಕಿಂಗ್. ಅವನೇನಾಗಿರಬೇಕು, ಅಡ್ವೆಂಚರಸ್ ಆಗಿರಬೇಕು. ಅದೇ ರೀತಿ ಬರ್ತಕ್ಕಂಥ ಪೇನ್ಗಳನ್ನ ತಡ್ಕೊಳ್ಳೋ ಶಕ್ತಿ ಇದೆಯವಂತನಾಗಿರಬೇಕು. ಎಂಟರ್ಪ್ರಿನ್ಯೂರ್ಸ್ ಆರ್ ಡೇರಿಂಗ್, ದೇ ವಿಲ್ ನಾಟ್ ಹೆಸಿಟೇಟ್ ಟು ಎಂಬಾರ್ಕ್ ಅಪಾನ್ ನ್ಯೂ ವೆಂಚರ್ಸ್. ಅಂದರೆ ಬರ್ತಕ್ಕಂಥ ಹೊಸ ಹೊಸ ಸಮಸ್ಯೆಗಳಿಗೆ ಅವನು ಹೆಸಿಟೇಟ್ ಮಾಡ್ಕೊಳ್ಬಾರ್ದು, ಹೆದರಬಾರ್ದು. ಅವನು ಡೇರಿಂಗಲ್ಲಿರಬೇಕು, ಸಾಮರ್ಥ್ಯವನ್ನು ಹೊಂದಿರಬೇಕು. ಆವಾಗ ಮಾತ್ರ ಅವನು ಯಶಸ್ಸನ್ನು ಕಾಣ್ತಾನೆ. ಇಫ್ ಎನಿ ಅಪಾರ್ಚುನಿಟಿ ಅಪಿಯರ್ಸ್ ಟು ಬಿ ಪ್ರಾಫಿಟೇಬಲ್, ಎಂಟರ್ಪ್ರಿನ್ಯೂರ್ ಸಡನ್ಲಿ ಜಂಪ್ ಇನ್ ಟು ದಿ ಲೈನ್ ಆಫ್ ಬಿಸ್ನೆಸ್. ಅಂದರೆ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಯಾವ ರೀತಿ ಇರ್ತಾನಂದರೆ, ಅವನು ಒಂದು ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾನೆ. ಮಾರ್ಕೆಟಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ಕರೆ ಸಾಕು, ಅವನು ಸಡನ್ನಾಗಿ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟು ತನ್ನ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ರೀತಿ ಇರಬೇಕು. ಓಕೆ, ಅದೇ ರೀತಿಯಾಗಿ ಕಾಂಪಿಟೇಟರ್ಸ್, ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಸೊ ಆ ಕಾಂಪಿಟೇಷನ್ ಕೂಡ ಸಂಭಾಳಿಸೋ ಅಥವಾ ಕಂಟ್ರೋಲ್ ಮಾಡೋ ಶಕ್ತಿ ಕೂಡ ಅವನಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್, ಸೆನ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿವ್ನೆಸ್. ಸೆನ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿವ್ನೆಸ್. An entrepreneur must have social consciousness, should act in full awareness of social effects on his actions. ಒಬ್ಬ ಎಂಟರ್ಪ್ರಿನ್ಯೂರ್ ಏನಾಗಿರಬೇಕು, ತಾನು ತೆಗೆದುಕೊಳ್ತಾ ಡಿಸಿಷನ್ಗಳಿಂದ ಸೊಸೈಟಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. His entrepreneurial ability may create jobs for others. ಅವನ ಒಂದು ಎಂಟರ್ಪ್ರಿನ್ಯೂರ್ ಎಬಿಲಿಟಿ, ಸಾಮರ್ಥ್ಯ ಯಾವ ರೀತಿ ಇರಬೇಕಂದ್ರೆ, ಒಂದು ಉದ್ಯಮಿಯ ಸಾಮರ್ಥ್ಯ ಯಾವ ರೀತಿ ಇರಬೇಕಂದ್ರೆ, ಬೇರೆಯವರಿಗೆ ಜಾಬನ್ನು ಕ್ರಿಯೇಟ್ ಮಾಡೋದು, ಉದ್ಯೋಗಗಳನ್ನ ಕೊಡೋದು, ಈ ರೀತಿ ಕೂಡ ಅವನೊಂದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆಗಳು ಇರ್ತವೆ. ತಾನು ಮಾತ್ರ ಬೆಳೆಯೋದಲ್ಲದೆ ತನ್ನ ಪರಿಸರದ ಸುತ್ತಮುತ್ತ, ತನ್ನ ಆರ್ಗನೈಸೇಷನ್ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ವರ್ಕ್ ಕೊಡೋದಾಗಲಿ, ಕೆಲಸ ಕೊಡೋದಾಗಲಿ, ಇವೆಲ್ಲವುಗಳನ್ನ ಕೂಡ ಅವನು ಮಾಡ್ತಾ ಇರಬೇಕು. ಹಿ ಮೇ ಇನ್ವೆಂಟ್ ನ್ಯೂ ಪ್ರಾಡಕ್ಟ್ ಆ್ಯಂಡ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್. ಅವನು ಹೊಸ ಹೊಸ ವಸ್ತುಗಳನ್ನಾಗಲಿ, ಹೊಸ ಹೊಸ ಪ್ರೊಡಕ್ಷನ್ ಮೆಥಡ್ಗಳನ್ನಾಗಲಿ ಇನ್ವೆನ್ಷನ್ ಮಾಡ್ತಾ ಇರಬೇಕು, ಕಂಡು ಹಿಡ್ತಾ ಇರಬೇಕು. ಆಗ ಮಾತ್ರ ಅವನು ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಅಂತ ಕರೆಸ್ಕೊಳ್ತಾನೆ. ಓಕೆ, ನೆಕ್ಸ್ಟ್ ಒನ್, ಟೆಕ್ನಿಕಲ್ ನಾಲೆಜ್. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಬೇಕಾದ್ರೆ ಅವನು
ಏನಾಗಿರಬೇಕು, ಟೆಕ್ನಿಕಲಿ ನಾಲೆಜನ್ನು ಹೊಂದಿರಬೇಕು. ಆ್ಯನ್ ಎಂಟರ್ಪ್ರಿನ್ಯೂರ್ ಮಸ್ಟ್ ಹ್ಯಾವ್ ರೀಸನೇಬಲ್ ಲೆವೆಲ್ ಆಫ್ ಟೆಕ್ನಿಕಲ್ ನಾಲೆಜ್ ಕ್ಯಾನ್ ಬಿ ಅಕ್ವೈರ್ಡ್ ಬೈ ಹಾರ್ಡ್ ವರ್ಕ್ ಮಾಡೋ ಮುಖಾಂತರ ಅವನೇನು ಮಾಡಬೇಕು, ಟೆಕ್ನಿಕಲ್ ನಾಲೆಜನ್ನು ತೆಗೆದುಕೊಳ್ಬೇಕು. ಟೆಕ್ನಾಲಜಿ ಈಸ್ ಎವರ್ ಇಂಪ್ರೂವಿಂಗ್. ಟೆಕ್ನಾಲಜಿ ಈಸ್ ಎವರ್ ಇಂಪ್ರೂವಿಂಗ್ ಅಂದರೆ ಟೆಕ್ನಾಲಜಿ ಏನಾಗ್ತಾಯಿದೆ, ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಚೇಂಜಸ್ ಜೊತೆ ಹೊಂದ್ಕೊಂಡು ತಾನು ಕೂಡ ಚೇಂಜ್ ಆಗಬೇಕು, ತನ್ನ ಬಿಸ್ನೆಸ್ಸನ್ನು ಕೂಡ ಚೇಂಜ್ ಮಾಡ್ತಾ ಹೋಗಬೇಕು. ಟೆಕ್ನಿಕಲ್ ನಾಲೆಜ್ ರೆಫರ್ಸ್ ಟು ದ ಎಬಿಲಿಟಿ ಟು ಯೂಸ್ ದಿ ನ್ಯೂ ಆ್ಯಂಡ್ ಲೇಟೆಸ್ಟ್ ಟೆಕ್ನಿಕಲ್ ನೋ ಹೌ ಇನ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಲೇಟೆಸ್ಟ್ ಟೆಕ್ನಾಲಜಿ ನಾಲೆಜ್ ಅಂದರೆ ಯಾವ ರೀತಿ ಬದಲಾವಣೆ ಆಗ್ತಾ ಇರೋ ಮಾರ್ಕೆಟ್ ಜೊತೆಗೆ, ಟೆಕ್ನಾಲಜಿ ಜೊತೆಗೆ ತನ್ನ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು, ಮಾರ್ಕೆಟನ್ನು ಅಕ್ವೈರ್ ಮಾಡ್ಕೊಳ್ಬೋದು, ಅಥವಾ ಮಾರ್ಕೆಟಲ್ಲಿ ಸರ್ವೈವಲ್ ಆಗ್ಬೋದು ಅನ್ನೋ ನಾಲೆಜ್ಗಳನ್ನ ಅವನು ಹೊಂದಿರಬೇಕು. ಇಂಥ ಟೆಕ್ನಿಕಲ್ ನಾಲೆಜ್ ಇದ್ದಾಗ ಮಾತ್ರ ಅವನು ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಅಥವಾ ಎಂಟರ್ಪ್ರಿನ್ಯೂರ್ ಆಗ್ತಾನೆ. ನೆಕ್ಸ್ಟ್ ಒನ್, ಡಿಸಿಷನ್ ಮೇಕಿಂಗ್. ಇದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಎಂಟರ್ಪ್ರಿನ್ಯೂರ್ ಸಕ್ಸಸ್ ಆಗಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಎಂಟರ್ಪ್ರಿನ್ಯೂರ್ ಮಸ್ಟ್ ಪೊಸೆಸ್ ದ ಎಬಿಲಿಟಿ ಟು ಟೇಕ್ ಲಾಜಿಕಲ್ ಆ್ಯಂಡ್ ಕ್ವಿಕ್ ಡಿಸಿಷನ್ಸ್. ಒಬ್ಬ ಎಂಟರ್ಪ್ರಿನ್ಯೂರ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಏನು ಮಾಡಬೇಕು, ಲಾಜಿಕಲ್ಲಾಗಿ ಡಿಸಿಷನ್ ತೆಗೆದುಕೊಳ್ಬೇಕು, ಕ್ವಿಕ್ಕಾಗಿ ಡಿಸಿಷನ್ ತೆಗೆದುಕೊಳ್ಬೇಕು. ಅಪ್ರಾಪ್ರಿಯೇಟ್ ಆ್ಯಂಡ್ ಟೈಮ್ಲಿ ಡಿಸಿಷನ್ಸ್ ಹೆಲ್ಪ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಸೈಡ್ಸ್ ಎನ್ಹ್ಯಾನ್ಸಿಂಗ್ ದಿ ಕಾಂಪಿಟೇಟಿವ್ ಎಬಿಲಿಟಿ. ಅವನು ತೆಗೆದುಕೊಳ್ತಾ ಸಡನ್ ಡಿಸಿಷನ್ಗಳು, ಒಳ್ಳೆಯ ಡಿಸಿಷನ್ಗಳು ಏನಾಗುತ್ತೆ, ಮಾರ್ಕೆಟಲ್ಲಿ ಅವನ ಗೂಡ್ಸ್ಗಳು ಮಾರಾಟ ಆಗಲು, ಸರ್ವಿಸ್ಗಳು ಸೇಲ್ ಆಗಲು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕ್ಲಿಯರ್ ಅಬ್ಜೆಕ್ಟಿವ್ಸ್. Clear objectives means the goals of the entrepreneur must be cleared. A good entrepreneur must have clear goals and objectives. He should understand the exact nature of his business, the nature and type of goods and services to be produced, the prevailing market conditions. ಅಂದರೆ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆದರೆ ಅವನಿಗೆ ಸ್ಪಷ್ಟವಾದ ಗುರಿಗಳಿರಬೇಕು, ಸ್ಪಷ್ಟವಾದ ಉದ್ದೇಶಗಳಿರಬೇಕು. ನಾನು ಏನು ಮಾಡಬೇಕು, ಯಾವ ವಸ್ತುವನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಅವನಿಗೆ ಅರ್ಥವಾಗಿರಬೇಕು. ಆಗ ಮಾತ್ರ ಅವನು ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಅಂತ ಕರೆಸ್ಕೊಳ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ವಿಷನರಿ. ಎ ವಿಷನರಿ ಈಸ್ ಒನ್ ಹೂ ಥಿಂಕಿಂಗ್ ಅಬೌಟ್ ದಿ ಫ್ಯೂಚರ್ ವಿತ್ ಇಮ್ಯಾಜಿನೇಷನ್. ಅಂದರೆ ಅವನೇನಾಗಿರಬೇಕು, ಇಮ್ಯಾಜಿನೇಷನ್ ಮಾಡೋ ಅಂಥ ಒಂದು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಫ್ಯೂಚರಲ್ಲಿ ಏನಾಗ್ಬೋದು ಅಂತ ಒಂದು ಉದ್ದೇಶ, ವಿಷನನ್ನು ಹೊಂದಿರಬೇಕು. ನಮ್ಮ ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾಯಿದೆ, ಸೊ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸ್ ಬರ್ಬೋದು, ಯಾವೊಂದು ಟೆಕ್ನಾಲಜಿ ಚೇಂಜ್ ಆಗ್ಬೋದು, ಈ ಪ್ರಾಡಕ್ಟಲ್ಲಿ ನಾನು ಏನು ಅಲ್ಟ್ರೇಷನ್ ಮಾಡಬೇಕು, ಯಾವೊಂದು ಮೆಥಡ್ಗಳನ್ನು ಅಡಾಪ್ಟ್ ಮಾಡಬೇಕು, ಕ್ವಾಲಿಟಿಯಲ್ಲಿ ಏನು ಚೇಂಜಸನ್ನು ಮಾಡಬೇಕು, ಈ ರೀತಿ ಎಲ್ಲವನ್ನು ಕೂಡ ಅವನೇನು ಮಾಡಬೇಕು, ತನ್ನ ಸಾಮರ್ಥ್ಯದ ಮುಖಾಂತರ ಇಮ್ಯಾಜಿನೇಷನ್ ಮಾಡ್ಕೊಳ್ತಾನೆ. ಆಗ ಮಾತ್ರ ಅವನೇಗ್ತಾನೆ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಿ ಹೊರಹೊಮ್ತಾನೆ. ಓಕೆ, ನೆಕ್ಸ್ಟ್ ಒನ್, ಎಬಿಲಿಟಿ ಟು ಎಕ್ಸ್ಪ್ಲಾಯ್ಟ್ ಅಪಾರ್ಚುನಿಟೀಸ್. ಇದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಬೇಕಾದ್ರೆ ಅವನೇನು ಮಾಡ್ತಾ ಇರಬೇಕು, ಅವಕಾಶಗಳು ಬಂದಾಗ, ಸರಿಯಾದ ಒಂದು ಅವಕಾಶ ಬಂದಾಗ ಅದನ್ನು ಉಪಯೋಗ ತೆಗೆದುಕೊಳ್ಬೇಕು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಒಂದು ಅವಕಾಶ ಬಂದಾಗ ಅದನ್ನು ತಿಳ್ಕೊಂಡು ಅದನ್ನು ಯಾರು ಬಳಸ್ಕೊಳ್ತಾರಲ್ಲ ಅವರು ಮಾತ್ರ ಮಾರ್ಕೆಟಲ್ಲಿ ಸಕ್ಸಸ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಸೊ ಅವನೇನು ಮಾಡಬೇಕು, ಇರ್ತಕ್ಕಂಥ ಅಪಾರ್ಚುನಿಟಿಗಳನ್ನ ಸರಿಯಾಗಿ ಬಳಸ್ಕೊಂಡು ತನ್ನ ಕಂಪ್ನಿಯನ್ನು ಪ್ರಾಫಿಟ್ದತ್ತ ಒಯ್ಯಬೇಕು. ಒಂದು ಕಂಪ್ನಿಯನ್ನು ಪ್ರಾಫಿಟ್ದತ್ತ ಒಯ್ಯಬೇಕಾದ್ರೆ ಒಳ್ಳೆಯ ಒಂದು ಅಪಾರ್ಚುನಿಟಿಗಳನ್ನ ಬಳಸ್ಕೊಳ್ಬೇಕು. ಬರ್ತಕ್ಕಂಥ ಅಪಾರ್ಚುನಿಟಿ ಬಳಸ್ಕೊಂಡು ಕಸ್ಟಮರ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಜಾಸ್ತಿ ಪ್ರಾಫಿಟನ್ನು ಅರ್ನ್ ಮಾಡಬೇಕು. ಸೊ ಅಪಾರ್ಚುನಿಟಿ ಬಳಸ್ಕೊಳ್ಳೋದು ಕೂಡ ಒಬ್ಬ ಉದ್ಯಮಿಲಿರ್ತಕ್ಕಂಥ ಗುಣಗಳಂತ ಹೇಳ್ಬೋದು. ಓಕೆ, ಆ್ಯಂಡ್ ಲಾಸ್ಟ್ ಒನ್, ಹಾರ್ಡ್ ವರ್ಕಿಂಗ್. ಆ್ಯನ್ ಎಂಟರ್ಪ್ರಿನ್ಯೂರ್ ಮಸ್ಟ್ ಬಿ ಎ ಹಾರ್ಡ್ ವರ್ಕರ್. ಹಾರ್ಡ್ ವರ್ಕ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಟ್. ಎಂಟರ್ಪ್ರಿನ್ಯೂರ್ ಈಸ್ ಅಚೀವ್ಮೆಂಟ್ ಮೋಟಿವೇಟೆಡ್. ದೇ ಆರ್ ಹೈಲಿ ಆ್ಯಂಬಿಷಿಯಸ್. ಅಂದರೆ ಏನಾಗಿರುತ್ತೆ, ಒಬ್ಬ ಎಂಟರ್ಪ್ರಿನ್ಯೂರ್ ಹಾರ್ಡ್ ವರ್ಕನ್ನು ಮಾಡಲೇಬೇಕು. ಹಾರ್ಡ್ ವರ್ಕ್ಗೆ ಯಾವುದೇ ಸಬ್ಸ್ಟಿಟ್ಯೂಟ್ಗಳಿಲ್ಲ. ಕಂಪಲ್ಸರಿಯಾಗಿ ಅವನು ತನ್ನ ಹಾರ್ಡ್ ವರ್ಕನ್ನು ಮಾಡಲೇಬೇಕು. ಒಂದು ಕಂಪ್ನಿ
ಮುಂದೆ ಬರಬೇಕಾದ್ರೆ ಸಕ್ಸಸ್ ಆಗಬೇಕಾದ್ರೆ ಅವನು ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಇದು ಒಬ್ಬ ಎಂಟರ್ಪ್ರಿನರ್ ಇರತಕ್ಕಂಥ ಒಂದು ಅವಶ್ಯಕ ಗುಣ ಅಂತ ಕೂಡ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲ್ತೀವಿ, ಅಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕಾದ್ರೆ ಯಾವ ಒಂದು ಗುಣಲಕ್ಷಣಗಳು ಹೊಂದಿರಬೇಕು ಅಥವಾ ಉದ್ದೇಶಗಳನ್ನ ಹೊಂದಿರಬೇಕು ಅನ್ನೋದನ್ನು ನೋಡಿದ್ವಿ. ಓಕೆ, ಥ್ಯಾಂಕ್ ಯು.